ನಮಸ್ಕಾರ, ನಾನು ನಿಮ್ಮ ಶೈಲೇಂದ್ರ, ಸ್ವಾಭಿಮಾನಿ ಪತ್ರಿಕೆಯ ವಿಶೇಷ ವರದಿಗಾರ. ನಾನಿವತ್ತು ರಾಮಮೂರ್ತಿ ನಗರದ E11 ಬೆಸ್ಕಾಂ ಕಚೇರಿಯ ಮುಂದೆ ನಿಂತ್ಕೊಂಡು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ತಾರೆ, ಯಾವುದೇ ಕಾರಣಕ್ಕೂ 30-40 ಸೈಟ್ಗಿಂತ ಮೇಲ್ಪಟ್ಟ ಜಾಗಗಳಿಗೆ ಕನೆಕ್ಷನ್ ಕೊಡ್ಲಿಕ್ಕೆ ಮುಂಚೆ ಕೆಲವೊಂದು ಮಾನದಂಡಗಳನ್ನು ಫಾಲೋ ಮಾಡಬೇಕು ಅಂತ. ಆದರೆ ಈ ಬೆಸ್ಕಾಂ ಕಚೇರಿಯಲ್ಲಿ, ಎಕ್ಸ್ಪೆಷಲಿ E11 ರಾಮಮೂರ್ತಿ ನಗರದಲ್ಲಿರುವಂತಹ ಬೆಸ್ಕಾಂ ಕಚೇರಿಯಲ್ಲಿ ನಡೀತಾ ಇರುವಂತ ಅವ್ಯವಹಾರದ ಬಗ್ಗೆ ನಾನು ನಿಮ್ಗೆ ಇವತ್ತು ಒಂದು ಮಾಹಿತಿ ಕೊಡ್ತೇನೆ. ಮಾಹಿತಿ ಕೊಟ್ಟಾದ ನಂತರ ಏನ್ ಮಾಡ್ತೀನಿ ಅಂತ ಅದನ್ನ ಹೇಳ್ತೇನೆ. ನಾನು ಈ ಬೆಸ್ಕಾಂ E11 ಏನಿದ್ದಾರೋ ಈ ಭಾಗದಲ್ಲಿ ಯಥೇಚ್ಛವಾಗಿ ಮನೆಗಳೆಲ್ಲ ಬರ್ತಾ ಇದೆ. ಹೊಸದಾಗಿ ಮನೆಗಳು ಕಟ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು 30-40ಗಳಿಗಿಂತ ಇನ್ನೂ ಜಾಸ್ತಿ ಇರುವಂತ ಜಾಗ, 40x40, 30x50, 30x60 ಈ ತರ ಜಾಗಗಳೆಲ್ಲ ಜಾಸ್ತಿ ಇದೆ. ಈ ಜಾಗಗಳಿಗೆ ಟೆಂಪ್ರವರಿ ಕನೆಕ್ಷನ್ ಕೊಡ್ಬೇಕಂದ್ರೆ ಇಲ್ಲಿರುವಂತ JE ಮತ್ತೆ AE ಇವ್ರುಗಳಿಗೆಲ್ಲ ಲಂಚದ ರುಚಿ ತೋರಿಸದೆ ಹೋದರೆ ಇವರು ಕನೆಕ್ಷನ್ ಕೊಡೋದೇ ಇಲ್ಲ. ಲಂಚ ಕೊಟ್ರೆ ಮಾತ್ರ ಇಲ್ಲಿರೋ AE ಬಂದು ರಿಪೋರ್ಟ್ ಹಾಕ್ತಾನೆ, JE ಬಂದು ರಿಪೋರ್ಟ್ ಹಾಕ್ತಾನೆ. ತದನಂತರ ಇಲ್ಲಿರುವಂತ ಅಕೌಂಟ್ಸ್ ಮ್ಯಾನೇಜರ್, AAO ಅಂತ ಕರೀತಾರೆ, ಅಸಿಸ್ಟೆಂಟ್ ಅಕೌಂಟ್ಸ್ ಮ್ಯಾನೇಜರ್ ಅಂತ ಆಫೀಸರು, ಇವರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಂದ್ರೆ ತಾವು ಮಾಡಿದ್ದೇ ಕರೆಕ್ಟ್ ಅನ್ನೋ ರೇಂಜ್ ಅಲ್ಲಿ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಬಯಲಿಗೆ ಎಳಿಬೇಕಂತ ಸತತವಾಗಿ 2 ತಿಂಗಳ ಕಾಲ ನಾವು ಈ ಕಚೇರಿಯ ಹಿಂದೆ ಬಿದ್ದಿದ್ಕೆ ನಮಗೆ ಸಿಕ್ಕಿರುವಂತ ಕೆಲವೊಂದು ದಾಖಲಾತಿಗಳು ಚೆನ್ನಾಗಿ ಸಿಕ್ಕಿದೆ. ಈ ದಾಖಲಾತಿಗಳು ಏನ್ ಸಿಕ್ಕಿದೆ ಅಂದ್ರೆ, ಸೈಟ್ ಮೆಜರ್ಮೆಂಟ್ ಒಂದು, ಇವರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾದ್ಮೇಲೆ ಆಗೋದು ಇನ್ನೊಂದು ಮೆಜರ್ಮೆಂಟ್, ಇವರು ಪರ್ಮಿಷನ್ ಕೊಡೋದು ಇನ್ನೊಂದು ಮೆಜರ್ಮೆಂಟ್. ಸೊ ಇಲ್ಲಿಗೆ ಕಾರಣಕರ್ತರು ಯಾರು ಅಂದ್ರೆ, ಇಲ್ಲಿ AE, ಫಸ್ಟ್ JE, ತದನಂತರ AE, ಅದಾದ್ಮೇಲೆ AAO, ಅದಾದ್ಮೇಲೆ AEE. ಇಷ್ಟು ಜನ ಟೀಮ್ ವರ್ಕ್ ಅಲ್ಲಿ ತಮ್ಮ ಲಂಚದ ಹಣವನ್ನ ಶೇರ್ ಮಾಡಿಕೊಂಡು ಇವರು ಇಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಸಾರ್ವಜನಿಕರ ಹತ್ರ ಹಣನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇವ್ರು ಯಾರು ಪ್ರಶ್ನೆ ಮಾಡಕ್ ಆಗೋದು ಇಲ್ಲ, ನಮ್ಮನ್ನ ಯಾರು ಏನು ಕಿದ್ಗಳಕ್ಕೂ ಆಗಲ್ಲ ಅನ್ನೋ ರೇಂಜ್ ಅಲ್ಲಿ ಇವರೆಲ್ಲರೂ ಇಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕ್ಲೇಬೇಕು ಅಂದ್ಬಿಟ್ಟು ಸಾಕಷ್ಟು ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಸದ್ಯಕ್ಕೆ 2 ಮಾತ್ರ ಕೈಲಿ ಹಿಡ್ಕೊಂಡ್ ಬಂದಿದ್ದೀನಿ ಇವತ್ತು. ಇದನ್ನ ನಾನು ಮಾನ್ಯ ಲೋಕಾಯುಕ್ತ ಅವರಿಗೆ, ಮತ್ತೆ ಬೆಸ್ಕಾಂ MD ರವರಿಗೆ, ಮತ್ತೆ ಇಂಧನ ಸಚಿವರಿಗೆ, ಮತ್ತೆ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಇದರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಅಮಾಯಕರ ಜನರ ಬಳಿ ಇವರು ಹಣನ ಲೂಟಿ ಹೊಡಿತಾ ಇದ್ದಾರೆ. 3 ಲಕ್ಷ, 4 ಲಕ್ಷ, 5 ಲಕ್ಷ, 2 ಲಕ್ಷ ತರ ಇವರು ಕನೆಕ್ಷನ್ಗಳಿಗೆ, ಮೀಟರ್ಗಳಿಗೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಏನೋ ಒಂದು ಬೈಲ ಇರುತ್ತಲ್ಲ ಬಿಲ್ಡಿಂಗ್ಗೆ ಅಂತ, ಇಷ್ಟು ಸ್ಕ್ವೇರ್ ಫೀಟ್ ವರ್ಗು ಮಾತ್ರ ಇರ್ಬೇಕಂತ, ಅದ ನಂತರ ಆಯ್ತು ಅಂದ್ರೆ ಕೊಡಂಗಿಲ್ಲ ಅಂತ, ಅದನ್ನೆಲ್ಲ ಇವರು ಬದಿಗಿಟ್ಟಿ ಇವ್ರು ಏನ್ ಹೇಳ್ತಾರೆ ಅದನ್ನೇ ನಡೆಯುವಂತ ವಿಚಾರ. ನಾನು ಹಿಂದೆ ನೋಡ್ತಾ ಇರ್ಬೋದು, ಬೆಸ್ಕಾಂ ಆಫೀಸ್ ಕಚೇರಿ ಮುಂದೆ ನಿಂತ್ಕೊಂಡೇ ಇದ್ದೀನಿ. ಇವರು ಮಾಡ್ತಾ ಇರುವಂತಹ ಹಗರಣಗಳು, ಇವ್ರು ಮಾಡ್ತಾ ಇರುವಂತಹ ಇಲ್ಲಿಗಲ್ ಕೆಲಸಗಳು, ಲಂಚ ಅವತಾರದ ದೊಡ್ಡ ಮಾಹಿತಿ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇದು ಬರೀ ಸ್ಯಾಂಪಲ್ ಮಾತ್ರ. ನನ್ನ ಹತ್ರ ಟೋಟಲ್ ಆಗಿ 27 ಡಾಕ್ಯುಮೆಂಟ್ಸ್ ಇದೆ. ಅಷ್ಟು ಡಾಕ್ಯುಮೆಂಟ್ಸ್ ನಾನು ಲೋಕಾಯುಕ್ತದಲ್ಲಿ ಕೊಟ್ಟು ಇಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ, ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ, ಲಂಚ ತಿಂದು ತೇಗುತ್ತಾ ಇರುವ ಅಧಿಕಾರಿಗಳಿಗೆ, ನಾನೇ ಶ್ರೇಷ್ಠ, ನನ್ನ ಮುಂದೆ ಯಾವನೂ ಇಲ್ಲ ಅಂತ ಮೆರಿತಾರೋ ಅಹಂಕಾರಿ ಅಧಿಕಾರಿಗಳಿಗೆ ಪಾಠ ಕಲಿಸಲೇಬೇಕು. ಒಂದು 30-40 ಸೈಟ್ಗಿಂತ ಜಾಸ್ತಿ, ಒಂದು 5 ಅಡಿ 10 ಅಡಿ ಇರುವಂತ ಜಾಸ್ತಿಗೆ, ಒಂದು 1400-1300 ಸ್ಕ್ವೇರ್ ಫೀಟ್ ಇರೋ ಜಾಗಕ್ಕೆ ಇವರು 4 ಲಕ್ಷ ಲಂಚ ತಗೊಂಡು 8 ಮೀಟರ್ 9 ಮೀಟರ್ ಕೊಡ್ತಾರೆ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಇವರು ಬೇವರ್ಸಿಗಳಾಗಿ ಬದುಕ್ತಾ ಇದ್ದಾರೆ. ಸರ್ಕಾರ ಕೊಡೋ ಸಂಬಳಕ್ಕಿಂತ ಇವರಿಗೆ ಲಂಚದ ದುಡ್ಡೇ ಇವರಿಗೆ ತುಂಬಾ ಶ್ರೇಷ್ಠ. ಇದ್ರ ಜೊತೆಗೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಕೂಡ ಈ ಬೆಸ್ಕಾಂ ಅಲ್ಲಿ ಕಾಂಟ್ರಾಕ್ಟರ್ ಆಗಿ ಇದ್ದಾರಲ್ಲ, ಈ ಕಾಂಟ್ರಾಕ್ಟರ್ಗಳನ್ನ ಫಸ್ಟ್ ಅವ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೇಕು. ಇದು ಇರುವಂತ ಮೂಲ ವಿಚಾರ. ಇನ್ನು ಮುಂದಿನ ಎಪಿಸೋಡ್ ಅಲ್ಲಿ ನಾನು ಇನ್ನೊಂದು ಡಾಕ್ಯುಮೆಂಟ್ಸ್ ನಿಮಗೆ ಪ್ರೊಡ್ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಾವು ಇವತ್ತು ರಾಮಮೂರ್ತಿ ನಗರದಲ್ಲಿ ಇರುವ E11 ಬೆಸ್ಕಾಂ ಕಚೇರಿ ಮುಂದೆ ಇದ್ದೀವಿ. ನೆಕ್ಸ್ಟ್ ಬಾನಸವಾಡಿಯಲ್ಲಿರುವಂತಹ ಬೆಸ್ಕಾಂ ಕಚೇರಿಗೆ, ಮತ್ತು ಬಿದ್ರಳ್ಳಿಲಿರುವಂತಹ ಬೆಸ್ಕಾಂ ಕಚೇರಿಗೆ, ಹಾಗೂ ರಾಂಪುರದಲ್ಲಿರುವ ಒಂದು ಬೆಸ್ಕಾಂ ಕಚೇರಿಯ ಬಗ್ಗೆ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೊಡ್ತೀನಿ. ಥ್ಯಾಂಕ್ ಯು.